ಬೇಬಿ ಮೂಮೆಂಟ್ ಹೇಳ್ಬಿಡ. ಬೇಬಿ ಮೂಮೆಂಟ್ ನನಗೆ ಬಂದು ನಮ್ಮ ಸಾನ್ವಿದು ಕಿವ್ಯಾಂದು ಬಿಚ್ಚಿಬಿಟ್ಟೈತೆ ನೋಡಿ. ಸಾನ್ವಿದು ಬಂಗಾರ ಕಿವ್ಯಾನು ಕಳೆದೋಗ್ಬಿಟ್ಟಾವ. ಇವರು ಕಮೆಂಟಿಗೆ ರಿಪ್ಲೈ ಕೊಡಲ್ಲ. ಇವತ್ತು ಮಮತಾ ಫ್ರೆಂಚ್ ಫ್ರೈ ಮಾಡ್ಯಾಳ, ಹೆಂಗಾಗೈತಿ. ಬೇಕಾದರೆ ಈ ಲಾಗಲ್ಲಿ ನಿಮಗೆ ಏನೇ ಡೌಟ್ ಇರಲಿ ಇದನ್ನ ಕೇಳ್ರೆ ನಾವು ನೆಕ್ಸ್ಟ್ ಲಾಗಲ್ಲಿ ಹೇಳಿಲ್ಲ ಅಂದ್ರೆ ಅವಾಗ ನೀವು ಕಮೆಂಟ್ ಹಾಕಿ, ನೀವು ರಿಪ್ಲೈನೇ ಮಾಡಲ್ಲ ಅಂತಂದ್ಬಿಟ್ಟು. ರೇಟ್ ಅಷ್ಟೊಂದು ಗೊತ್ತಿಲ್ಲ ನಮಗೆ ತೊಗೊಂಡಿತ್ತಂದ್ರೆ ಒಬ್ರಿಗೆ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕಿಲಾಡಿ ಜೋಡಿ ಚಾನಲ್. ಏನಂತಂದ್ರೆ ನಾವು ವಂಡಲ್ಗೆ ಹೋಗಿ ಬಂದೀವಲ್ಲ, ಏನ್ ಮಾಡತ್ತಾರ ಅಂತ ವಂಡಲ್ಗೆ ಹೋಗಿ ಬಂದೀವಲ್ಲ, ಮಸ್ತ್ ಮಜಾ ಮಾಡಿದ್ವಿ. ಹಂಗೆ ಕಮೆಂಟ್ಗಳು ಭಾಳ ಹಾಕಾಕತ್ತಿದ್ವಿ. ಪ್ರೆಗ್ನೆಂಟ್ ಇರೋರು ಇಂಥವೆಲ್ಲ ರಿಸ್ಕ್ ತೊಗೊಂಡು ಆಡಬಾರ್ದು ಅಂತೇಳಿ ಎಷ್ಟಿಂದ. ರಿಸ್ಕ್ ಇರೋ ನಾನು ಏನೂ ಆಡಿಲ್ಲ, ನನಗೆ ಆರಾಮಾಗಿ ಕಂಫರ್ಟಬಲ್ ಆಗಿರೋವೇ ಆಡೀನಿ. ಎಲ್ಲ ಚಂದ ಇದ್ದು. ನನಗಿಂತ ಜಾಸ್ತಿ ಕೃಷ್ಣ ಎಂಜಾಯ್ ಮಾಡ್ಯಾನ. ಇನ್ನೂ ಒಂದು ಏನು ಹೇಳ್ಬಿಡ್ತೀನಿ ಅಂದ್ರೆ, ಇದನ್ನ ನಾವು ವಂಡರ್ದಾಗ ಹೋದಾಗ ಫಸ್ಟ್ ನಾನು ಆಡ್ತಿದ್ದೆ. ಅದೆಲ್ಲ ಸೇಫ್ ಆಗಿ ಇತ್ತಂದ್ರೆ ಮಾತ್ರನೇ ಮಮತನ ಕಳಿಸ್ತಿದ್ದೆ, ಇಲ್ಲ ಸುಮ್ಮನೆ ನಾನು ಅವ್ರನ್ನ ಕಳಿಸ್ತಿದ್ದಿಲ್ಲ. ಫಸ್ಟ್ ನಾನು ಹೋಗಿ ಆಡ್ತಿದ್ದೆ, ಅದೆಲ್ಲ ಆರಾಮಾಗಿತ್ತು, ಆಡ್ಬೋದು. ಪ್ರೆಗ್ನೆಂಟ್ ಲೇಡೀಸ್ ಅಂತಂದ್ರೆ ಮಾತ್ರನೇ ಕಳಿಸ್ತಿದ್ದೆ. ಹಂಗೆ ಅವ್ರನ್ನ ಕೇಳ್ಬಿಟ್ಟು ಕೇಳಿಸ್ತಿದ್ದೆ. ನಾನು ಅವ್ರನ್ನ ಕೇಳ್ಬಿಟ್ಟು ಪ್ರೆಗ್ನೆಂಟ್ ಲೇಡೀಸ್ ಆಡ್ಬೋದಾ, ಆರಾಮಾಗಿ ಆಡ್ಬೋದು ಸರ್ ಅಂತ ಹೇಳಿದ ಮೇಲೇ ಈಗಿನ ಕಳಿಸ್ತಿದ್ದೆ. ಇಲ್ಲಾಂದ್ರೆ ಯಾವ ಉಳ್ಕಿದ್ದು ಜಗ್ಗಿದ್ದು ಅವು ಆಡಾಡ್ದು ಅವ್ನು ಯಾವನೂ ಆಡಿಸಿಲ್ಲ. ನಾನು ಆಡೋ ಮಾತ್ರ ಆಡಿಸೀನಿ. ಫುಲ್ ಎಂಜಾಯ್ ಮಾಡೋದು. ಹಾಕನು ಅಲ್ಲಿ ಮಟ್ಟ ಇವಾಗ ಪ್ರೈಸ್ ಕೂಡ ಭಾಳ ಕೇಳಿದೆ. ಎಷ್ಟು ಅಂತಂದು ಹೌದು, ಪ್ರೈಸ್ ಜಾಸ್ತಿ ಜನ ಕೇಳಿದ್ರಿ. ಎಷ್ಟು ಒಬ್ಬರಿಗೆ ಅಂದರೆ ಅದು ಡಿಸ್ಕೌಂಟ್, ಸ್ಟೂಡೆಂಟ್ಗಾದ್ರೆ ಏನೋ ಡಿಸ್ಕೌಂಟ್ ಐತೆ. ಏನ್ ಬೇಕು ಬಾ. ಸ್ಟೂಡೆಂಟ್ಗಾದ್ರೆ ಏನೋ ಡಿಸ್ಕೌಂಟು ಏನೇನೋ ಇದಾವೆ. ರೇಟ್ ಅಷ್ಟೊಂದು ಗೊತ್ತಿಲ್ಲ. ನಮಗೆ ತೊಗೊಂಡಿತ್ತಂದ್ರೆ ಒಬ್ಬರಿಗೆ 2,000 ರೂಪಾಯಿ ತೊಗೊಂಡ್ರು. ಮತ್ತು ಒಳಗಡೆ ಊಟ ಎಲ್ಲ ನಮ್ಮದೇ ಖರ್ಚು. ಒಬ್ಬರಿಗೆ ಟಿಕೆಟ್ 2,000 ರೂಪಾಯಿ. ಅಲ್ಲಿ ವಂಡಲಕ್ಕೆ ಹೋಗ್ಬೇಕಂದ್ರೆ ನೀವು. ಹಂಗೆ ಮಮತಾಗಿ ಏನು ಆರಾಮಾಗಿ ಆಡೋ ಬಂದವಳು, ಅವಳಿಗೆ ಏನು ಆಗಿಲ್ಲ. ಮತ್ತು ಆಕೆ ಏನು ಬ್ಯಾನಿ ಇಲ್ಲ, ಏನಿಲ್ಲ, ಆರಾಮಾಗೇ ಇದ್ಲು. ಸೇಫ್ ಆಗಿರೋ ಮಾತ್ರನೇ ನಾನು ಆಡಿಸಿದ್ದು. ಯಾಕಂದ್ರೆ ನಮಗೂ ಗೊತ್ತಾಗುತ್ತೆ ಹೆಂಗಿಲ್ಲ ಹೆಂಗೆ ಅಂತ. ಅವಳಿಗೆ ಏನಾಗಿಲ್ಲ. ನಿನಗೇನೋ ತ್ರಾಸ ಆದನ? ತ್ರಾಸ ಏನೂ ಆಗಿಲ್ಲ, ಎಲ್ಲ ಆರಾಮಾಗಿತ್ತು. ಯಾಕಂದ್ರೆ ಫಸ್ಟೇ ಟ್ರೈ ಮಾಡಿಗೆಸಿಂದ ಆಮೇಲೆ ನಾನು ಓದ್ತಿದ್ದೆ. ಫಸ್ಟೇ ಹೋಗಿ ಬರ್ತಿದ್ದ, ಹೋಗಿ ಬಂದ್ಮೇಲೆ ಏನಿಲ್ಲ ಆಡ್ಬೋದು ಅಂತಂದಿದ್ರೆ ನಾನು ಹೋಗಿ ಆಡ್ತಿದ್ದೆ ಅಷ್ಟೇ. ಅಲ್ಲಿ ಏನು ಆಗಿಲ್ಲ, ಆರಾಮಾಗಿ ಹೋಗ್ಬಿಟ್ಟು ಆಡ್ಬಿಟ್ಟು ಬಂದೀವಿ ನಾವು. ಮತ್ತೆ ಒಬ್ರು ಅಕ್ಕ ಯಾವಾಗಲೂ ಕಮೆಂಟ್ ಹಾಕ್ತಾನೆ ಇರ್ತಾರ, ರಿಪ್ಲೈ ಕೊಟ್ಟಿರ್ತೀನಿ. ಆದ್ರೆ ಅವ್ರು ನಮ್ಮ ವೀಡಿಯೋಸ್ ಫುಲ್ಲಾಗಿ ನೋಡಲ್ಲ, ಸ್ಕಿಪ್ ಮಾಡ್ತಾರ. ಹಂಗಾಗಿ ಗೊತ್ತಾಗಲ್ಲ. ನಾನು ಎಲ್ಲನೂ ಹೇಳಿನಿ, ಅವ್ರು ಏನೇನು ಕಮೆಂಟ್ ಹಾಕ್ಯಾರ ಅದಕ್ಕೆಲ್ಲ ರಿಪ್ಲೈ ಮಾಡೀನಿ. ಅವ್ರು ಫುಲ್ ವೀಡಿಯೋ ನೋಡಿದ್ರೇ ಗೊತ್ತಾಗುತ್ತೆ. ಅವ್ರು ನೋಡಲ್ಲ, ನೀವೇನೋ ರಿಪ್ಲೈನೇ ಮಾಡಲ್ಲ ಅಂತೇಳಿ ಸುಮ್ಮನೆ ಬೇಜಾರಾಗ್ಬಿಟ್ರ. ಅವರು ರಿಪ್ಲೈ ಮಾಡ್ತೀವಿ, ಫುಲ್ಲಾಗಿ ನೋಡ್ರಿ ನಮ್ಮ ವಿಡಿಯೋ ಗೊತ್ತಾಗ. ನೋಡ್ರಿ, ನಾವು ಕಮೆಂಟಲ್ಲಿ ರಿಪ್ಲೈ ಮಾಡಿಲ್ಲ ಅಂದ್ರೂ ನೆಕ್ಸ್ಟ್ ಲಾಗಲ್ಲಿ ಅಂತೂ ಹೇಳ್ತೀವಿ. ಅದನ್ನು ನೀವು ಕಂಟಿನ್ಯೂ ಆಗಿ ಎಂಡ್ವರೆಗೂ ನೋಡಿದ್ರೆ ಗೊತ್ತಾಗುತ್ತೆ ವಿಡಿಯೋದಲ್ಲಿ. ಎಲ್ಲ ಸ್ವಲ್ಪ ಸ್ಕಿಪ್ ಮಾಡಿದ್ರೆ ನಿಮ್ಮದು ಅದು ಗೊತ್ತಾಗಲ್ಲ. ಹಂಗಾಗಿ ನಿಮ್ಗೆ ಹೇಳೋದು ಫಸ್ಟ್ ಸ್ಟಾರ್ಟ್ ಮಾಡೋದನ್ನೇ ಹೇಳ್ತೀನಿ, ಕೊನೆವರೆಗೂ ನೋಡ್ರಿ ಈ ವಿಡಿಯೋ ಅಂತಂದು. ನಾವು ಕೆಲ್ಸದಾಗ ಆಗ್ಬಿಡ್ತೀವಲ್ಲ, ಹಂಗಾಗಿ ನಮ್ಗೆ ಕಮೆಂಟಲ್ಲಿ ಹೋಗಿ ರಿಪ್ಲೈ ಮಾಡೋಕ್ಕಾಗಲ್ಲ. ಅದಕ್ಕೆ ನಾವು ಲಾಗ್ ಮಾಡ್ತೀವಲ್ಲ ಅವಾಗೇ ಹೇಳ್ಬಿಡ್ತೀವಿ ಎಲ್ಲನೂ, ಏನೇನು ಕಮೆಂಟ್ ಹಾಕಿದ್ರಿ ಯಾವ್ದ್ರ ಬಗ್ಗೆ ಅಂತ ಎಲ್ಲ ಹೇಳ್ಬಿಡ್ತೀವಿ. ನೀವು ಅದನ್ನೇ ಏನಾಗ್ಬಿಟ್ಟೈತಿ, ಇವ್ರಿಗೆ ಲಾಗ್ ಮಾಡೋಕ್ಕೆ ಟೈಮ್ ಇರುತ್ತೆ, ಅವಾಗ ಕೆಲಸ ಮಾಡೋಕ್ಕೆ ಏನಿರಲ್ಲ. ಅದು ಕೆಲಸ ವಿಡಿಯೋ ಮಾಡೋಕ್ಕೆ ಮಾತ್ರ ಕೆಲಸ ಇರುತ್ತೆ, ಅವ ಉಳ್ಕಿ ರಿಪ್ಲೈ ಮಾಡೋಕ್ಕೆ ಕೆಲಸ ಇರಲ್ಲ ಇವ್ರಿಗೆ ಅಂತ ಕಮೆಂಟ್ ಹಾಕಿದೆ. ಏನು ಹೇಳ್ಬೇಕು ಇದಕ್ಕೆ ನಾನು? ನಾನು ಕೆಲಸನ ಇದು ಒಂದು ಮೇಲೆ ಡಿಫೆಂಡ್ ಆಗಿ ಕುಂತಿಲ್ಲ. ಇದೊಂದು ಹೇಳ್ಬಿಡ್ತೀನಿ ತಿಳ್ಕೊರಿ, ನಾನು ಇದ್ರ ಒಂದು ಮೇಲೆ ಡಿಫೆಂಡ್ ಆಗಿ ಕುಂತಿಲ್ಲ. ನಾನು ಬೇರೆ ಕೆಲಸ ಮಾಡ್ತೀನಿ. ಕೆಲಸ ಮಾಡಿಕೊಂಡು ಫ್ರೀ ಇರೋ ಟೈಮ್ನಾಗ ಇದನ್ನು ಮಾತಾಡೋದು, ನಮ್ಮ ಹತ್ರ ಏನೇನು ಆಗ್ತಾಯಿದೆ ಏನೇನಿಲ್ಲ ಅಂತ ನಿಮಗೆ ಹೇಳ್ತಿರ್ತೀವಿ. ಎಲ್ಲ ಹೇಳ್ಕೊಳಕ್ಕಾಗಲ್ಲ, ಯಾಕಂದರೆ ಕಷ್ಟ ಹೇಳ್ಕೊಂಡ್ರೆ ಏನೂ ಆಗಲ್ಲ. ನಮ್ಮ ಏನೇನು ತೋರಿಸ್ಬೋದು ಖುಷಿಯಿಂದ, ನಿಮ್ದು ಎಷ್ಟು ಎಂಟರ್ಟೈನ್ಮೆಂಟ್ ಮಾಡ್ಬೋದು ಅದನ್ನು ಮಾತ್ರ ತೋರಿಸ್ತೀವಿ. ಉಳ್ಕಿದ್ದೆಲ್ಲ ತೋರ್ಸೋಕ್ಕಾಗಲ್ಲ, ಯಾಕಂದ್ರೆ ಅವೆಲ್ಲ ಪರ್ಸ್ನಲ್, ಅವನ್ನೆಲ್ಲ ತೋರ್ಸೋಕ್ಕಾಗಲ್ಲ. ಹಂಗಾಗಿ ನಿಮಗೆ ಇದನ್ನು ಮಾತ್ರ ಕಂಟಿನ್ಯೂ ಮಾಡ್ಕೊಂಡು ಹೊಂಟಾರ ಅಂದ್ಕೊಂಬಿಡ್ರಿ. ನಾವು ಬೇರೆ ಕೆಲಸ ಇರ್ತಾವೆ, ಬೇರೆ ಕೆಲಸನೂ ಮಾಡ್ತಿರ್ತೀವಿ. ಸೊ ಅದು ಒಂದು ಬೇಬಿ ಮೂಮೆಂಟ್ ಕೇಳಾಕತ್ತೀವಿ ಅಂತಾಗ. ಬೇಬಿ ಮೂಮೆಂಟ್ ಹೇಳ್ಬಿಡೋದು.
ಬೇಬಿ ಮೂಮೆಂಟು ನನಗೆ ಬಂದು 5 ತಿಂಗಳಿಗೆ ಮೂಮೆಂಟ್ ಆಗೈತಿ. ಜಾಸ್ತಿ ಮೂಮೆಂಟ್ ಆಗುತ್ತೆ ನನಗೆ. ನೈಟ್ ಎಲ್ಲ ಬೆಳಗ್ಗೆಯಿಂದ ರಾತ್ರಿವರೆಗೂ ಫುಲ್ ಮೂಮೆಂಟ್ ಆಗ್ತಿರುತ್ತೆ. ಅಕ್ಕ ಬರೀ ಅದನ್ನೇ ಕೇಳಿದ್ರು, ಬೇಬಿ ಮೂಮೆಂಟ್ ನಿಮ್ಗೆ ಎಷ್ಟು ತಿಂಗಳಿಗೆ ಆಗೈತಿ ಅಂತ. ನಾನು ಓದಾಗಿನಾಗೆ ಹೇಳಿದೆ ನನಗೆ ಅಕ್ಕ 5 ತಿಂಗಳಿಗೆ ಮೂಮೆಂಟ್ ಆಗೈತಿ ಅಂತ. ಅವ್ರು ನೋಡಿಲ್ಲ. ಫುಲ್ ವಿಡಿಯೋ ನೋಡ್ರಿ ಗೊತ್ತಾಗುತ್ತೆ ನಿಮ್ಗೆ, ಕ್ಲಾರಿಟಿ ಸಿಗುತ್ತೆ. ಇವರು ಕಮೆಂಟಿಗೆ ರಿಪ್ಲೈ ಕೊಡಲ್ಲ, ಬರೀ ಇದನ್ನೇ ಕೇಳಾಕತ್ತೀರಿ. ಕಮೆಂಟಿಗೆ ನಾವು ರಿಪ್ಲೈ ಕೊಡೋದು ಇರಲಿ, ನಾವು ಲಾಗಲ್ಲೇ ಬಂದು ಹೇಳ್ತೀವಲ್ಲ, ಕಮೆಂಟಲ್ಲಿ ದೂರ ಹೋತು ಬಂದು ಹೇಳ್ತೀವಿ. ನೀವು ಅದನ್ನು ನೋಡೋದೇ ಎಲ್ಲ ಸ್ಕಿಪ್ ಮಾಡಿಬಿಟ್ಟು ಆಮೇಲೆ ಕಮೆಂಟ್ ಹಾಕ್ತೀರಾ, ಇರಲಿ. ಮತ್ತೆ ಇನ್ನೊಂದು, ಸಾನ್ವಿಗೆ ತಲೆ ಅದು ಬಾಚ್ರಿ, ಬರೀ ನೀವೇ ಶೋಕಿ ಮಾಡ್ತೀರಿ ಅಂತ ಹೇಳಿದ್ವಿ. ನಮ್ಮ ಮಗಳಿಗೆ ನಾವು ರೆಡಿ ಮಾಡೋದು ಗೊತ್ತಿಲ್ಲ ಅನ್ನೋಕೆ ನಾವು ಏನು ರೆಡಿ ಮಾಡಿದ್ರೆ ನೋಡ್ರಿ, ಇವತ್ತು ಸದ್ಯನೇ ಮಾಡಿ ಜಸ್ಟ್ 5 ನಿಮಿಷನೂ ಆಗಿಲ್ಲ ನಾನು ರೆಡಿ ಮಾಡಿ ಈ ಥರ ಮಾಡ್ಕೊಂಡ್ಬಿಡ್ತಾಳೆ. ಅದು ನಿಮ್ಗೆ ಏನು ಅನ್ಸುತ್ತಾ, ನಾವಷ್ಟೇ ಓವರ್ ಮಾಡ್ತೀವಿ ನಮ್ಮ ಮಗಳಿಗೆ ಚಂದ ಇಟ್ಟಿರಲ್ಲ ಅಂತ. ಏನ್ ಬೇಕಾ ಒಂದು 5 ನಿಮಿಷದಲ್ಲಿ ಕಮೆಂಟ್ ಹಾಕಿ ಹೋಗ್ಬಿಡ್ತೀರಾ, ಇದ್ರಂಗೆ ಸಮಸ್ಯೆ ಆಗ್ಬಿಡ್ತಾವು. ನಾವು ರಿಪ್ಲೈನ ಜಾಸ್ತಿ ಮಾಡಲ್ಲ, ಯಾಕಂದ್ರೆ ನೀವು ಕೇಳಿರ್ತೀರಲ್ಲ, ಆ ನೆಕ್ಸ್ಟ್ ಲಾಗಲ್ಲಿ ಹೇಳ್ತೀವಿ. ಬೇಕಾದರೆ ಈ ಲಾಗಲ್ಲಿ ನಿಮಗೆ ಏನೇ ಡೌಟ್ ಇರಲಿ ಇದನ್ನ ಕೇಳ್ರೆ ನಾವು ನೆಕ್ಸ್ಟ್ ಲಾಗಲ್ಲಿ ಹೇಳಿಲ್ಲ ಅಂದರೆ ಅವಾಗ ನೀವು ಕಮೆಂಟ್ ಹಾಕ್ರಿ, ನೀವು ರಿಪ್ಲೈನೇ ಮಾಡಲ್ಲ ಅಂತಂದ್ಬಿಟ್ಟು ಕಮೆಂಟ್ ಹಾಕ್ರಿ. ಈ ಲಾಗಲ್ಲಿ ಮಾತ್ರ ನೀವೇನಾದರೂ ಕೇಳ್ರೆ ನಾವು ಇದಕ್ಕೆ ಉತ್ತರ ಕೊಡ್ತೀವಿ ನಾಳೆ ನೆಕ್ಸ್ಟ್ ಲಾಗಲ್ಲಿ. ಮಿಸ್ ಮಾಡಲಾರಂಗೆ ನಿಮ್ಗೆ ಏನೇ ಡೌಟ್ ಇದ್ರೆ ಕೇಳ್ರಿ. ಕಬ್ಬಿನ ಹಾಲು ಕುಡಿಯೋಕೆ ಬಂದವಳು ನೋಡ್ರಿ ಮಮತಾ ಸಾನ್ವಿ. ಮಮತಾ ಸಾನ್ವಿ ಇಲ್ಲಿಗೆ ಹೊಂಟಲ್ಲ ಸಾನ್ವಿ. ಕಬ್ಬಿನ ಹಾಲು ಕುಡಿಯೋಕ್ಕಿಂತ ಕಲ್ಲಂಗಡಿ ತಿನ್ನೋದು ಭಾಳ. ಕಲ್ಲಂಗಡಿ ವೇಸ್ಟೇ ಆಗೋಯ್ತು. ನಾವು ವಂಡ್ರಲಕ್ಕೆ ಹೋಗಿ ಬರೋಷ್ಟೊತ್ತಿ ನಾನು ಹೇಳಿನ ಕೃಷ್ಣಗೆ ವೇಸ್ಟ್ ಆಗತ್ತೆ ರೀ. ತಿನ್ನಬೇಕಾಗಿತ್ತು, ದರ್ಶಿಂದಲ್ಲ ತಿಂದುಬಿಡ್ತು ಒಂದಿನದಾಗ ನನಗೆ ತಿಂದಿಲ್ಲ ಅಂತ ಹೇಳ್ಬಿಡು. ತಿಂದಿನಿ, ಅದು ಇನ್ನೂ ಸ್ವಲ್ಪ ಏಮು ಬಾರಿ. ನಮ್ಮ ಸಾನ್ವಿದು ಕಿವಿಯಂದು ಬಿಚ್ಚಿಬಿಟ್ಟೈತೆ ನೋಡಿ. ಸಾನ್ವಿದು ಬಂಗಾರ ಕಿವಿಯನ್ನು ಕಳೆದೋಗ್ಬಿಟ್ಟವು. ಈಗ ತಗೋಕ್ಕಾಗಲ್ಲ, ಬಿಡೋಕ್ಕಾಗಲ್ಲ. ಏನು ಮಾಡ್ಬೇಕು ಈಗ? ಎಲ್ಲಿದೆ ಹೇಳ್ಬಿಟ್ಟೈತೆ ನಮ್ಗೆ. ಬಾ ಮೊಯ್ಲಿ, ಹಸ್ವ ಆಗೈತೆ ಈಕಿಗೆ, ಉಂಡಿಲ್ಲ ಅಂತ ಬೆಳಿಗ್ಗೆಯಿಂದ. ಎಷ್ಟು ಚಂದಾಗಿ ನಿಂತ್ಬಿಟ್ಟ ನೋಡಕ್ಕೆ, ನೋಡ್ತಾರ ನೋಡೋರಿಗೆ. ಏಮು ಜ್ಯೂಸಾರಿ ಕೈಯಾಗ ಕೊಳತನ ಬರಲ್ಲ ಈಗ. ಬರೀ ಕಿವಿ ಆಗ್ಬಿಟ್ಟು ಚಂದ ಕಾಣ ಒಳ್ಳಾಕಿ ಬರೀ ಕಿವಿಗೆ ಅಲ್ಲ. ಮತ್ತೆ ಹೊಸ ತಗೋಬೇಕು. ಹೊಸವು ತಗೊಂಡ್ರೆ ಏನಾಗ್ಬಿಡ್ತೈತಿ, ಅಲ್ಲಿ ಇಲ್ಲಿ ಆಡಕ್ಕೆ ಹೋಗ್ಬಿಡ್ತಾಳಲ್ಲ, ಆಮೇಲೆ ಯಾರಾದ್ರೂ ಬಿಚ್ಕೊಂಡ್ಬಿಡ್ತಾಳ ಅಂತ ನೋಡ್ರಿ. ಆಕೆಗೆ ಇಷ್ಟ ಹಿಂಗೆ ಜ್ಯೂಸ್ ಅದೆಲ್ಲ ಅಂದ್ರೆ ಭಾಳ ಇಷ್ಟ ಆಕಿಗೆ ಅಂತವೆಲ್ಲ. ಅಲ್ಲ ಸಾನು ಮಸ್ತ್ ಅದ, ಎರಡ್ರನ್ನ ಕುಡಿತೀನಿ ಅಂತ ಬೇಕು. ಸಾನು ಕುಡಿಗ ಜ್ಯೂಸ್ ಜ್ಯೂಸ್ ಮೋಸಿ ನೋಡ್ರಿ, ಚಂದೇ ಕಾಣ ಒಳ್ಳೆ ಕಿವೇನು ಎಲ್ಲ ಇರ್ತದೆ ಕಾಣಿಸ್ಕೊಂಡವ್ರಪ್ಪ. ಅಯ್ಯ ತಲೆ ನೋಡ್ರಿ, ಮುಂಜಾನೆ ತಲೆ ಬಾಚಾರ ಹೆಂಗೆ ಮಾಡ್ಕೊಂಡ್ರ. ರಪ್ಪಗಿನ ಅಲ್ಲಿ ಕಚ್ಚ ಮಾಡಿ ಅಡಿ ಜ್ಯೂಸು ಅಂತ. ನಾನೇನು ಮಾಡಕತ್ತೀನಿ ಅಂದ್ರೆ ಫ್ರೆಂಚ್ ಫ್ರೈ ಮಾಡಕತ್ತೀನಿ. ಇವನ್ನೆಲ್ಲ ಕುದಿಯೋಕ್ಕಿಟ್ಟಿ ನೋಡ್ರಿ, ಕಟ್ ಮಾಡ್ಕೊಂಡಿನಿ. ಅವಾಗಲೇ ಕಟ್ ಮಾಡಿ ತೊಳೆದು ಉಪ್ಪಾಕಿ ಕುದಿಸೋಕ್ಕಿಟ್ಟಿನಿ. ಅವು ಒಂದು 50% ಕುದಿಬೇಕು. ಸ್ವಲ್ಪ ಕುದು ಅಂದರೆ ತೆಗೆದು ಮತ್ತೆ ನಾವು ಇದು ಮಾಡ್ಕೋಬೇಕು ನೋಡ್ರಿ. ಹಿಂಗಾಗಿ ಈ ಥರ ಕಟ್ ಮಾಡ್ಕೋಬೇಕು. ನಾನು ಆವಾಗಲೇ ಕಟ್ ಮಾಡೋ ತೋರಿಸ್ಬೇಕು ಅನ್ಕೊಂಡೆ, ತೋರ್ಸೋಕ್ಕಾಗಿಲ್ಲ. ಅವು ಮಾಡೋ ತೋರಿಸ್ತೀನಿ ನಿಮಗೂ. ಈಗ ದೋಸೆ ಮಾಡಕತ್ತೀನಿ. ಅಲ್ಲಿ ದೋಸೆ ಬೇಕಂತ ಅಷ್ಟು ಹೋಗ್ಬಿಟ್ಟೈತೆ ಅಂತ. ಸ್ವಲ್ಪ ಕುದ್ಮೇಲೆ ಆರಿಸ್ಬೇಕು. ಆರಿಸಿದ್ಮೇಲೆ ತೋರಿಸ್ತೀನಿ. ಈಗ ನೋಡ್ರಿ ಅವು ಕುದ್ದೋ ತೋರಿಸ್ತೀನಿ ನೋಡ್ರಿ. ಈಗ ಇವು ಹಿಂಗೆ ಆಗ್ಬೇಕು, ಈ ಥರ ಆದ್ರೆ ಕರೆಕ್ಟಾಗಿ ಆಗ್ಯಾವಂತ ಅರ್ಥ. ಇವಾಗ ಅವನ್ನ ಸ್ವಲ್ಪ ಫ್ಯಾನಿನ ಗಾಳಿಗೆ ಹಾರಕ್ಕಂಬ್ರಿ, ಇಲ್ಲಾಂದ್ರೆ ಎಣ್ಣೆ ಪಟ್ 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 ಸಿಡ್ದೋತಾವ. ಇದು ಹಾಕಿ
ಸ್ವಲ್ಪ ಫ್ಯಾನಿಗಾರಿದ್ಮೇಲೆ ಸುಮ್ಮನೆ ಏನು ಹಾಕಕತ್ತಿ? ಅಕ್ಕಿ ಹಿಟ್ಟು. ಅಕ್ಕಿ ಹಿಟ್ಟ? ಕ್ರಿಸ್ಪಿಯಾಗಿ ಬರ್ತಾವಂತ ಒಂದು ಚಮಚೆ. ಅವು ಕ್ರಿಸ್ಪಿಯಾಗಿ ಬರ್ತಾವ, ಅದ್ರ ಟೇಸ್ಟ್ ಬರುತ್ತೆ ಜಾಸ್ತಿ. ಈ ಕಡೆ ಎಣ್ಣೆಕಾಯಿ ಹಾಕ್ತೀನಿ. ಗಾಳಿಗೆ ನಾನು ಅವಾಗೆ ಆರಕ್ಕೆ ಇಟ್ಟಿದ್ದೆ, ಸ್ವಲ್ಪ ಆರ್ಯವ. ಚಂದ ಮಿಕ್ಸ್ ಮಾಡ್ಕೊಂಡು ಎಣ್ಣೆ ಕಾದ್ಮೇಲೆ ಇವು ಎಣ್ಣೆಗೆ ಬಿಡಂಬ್ರಿ. ಆಮೇಲೆ ಇವೆಲ್ಲ ಫ್ರೈ ಆದಮೇಲೆ ಮೇಲೆ ಖಾರ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೋದು. ಸಿಂಪಲ್ ಐತಿ ರೆಸಿಪಿ. ಅವಾಗ ಜಗ್ಗೆ ತಿಂತಿದ್ದೆ ನಾನು ಲಾಕ್ಡೌನ್ದಾಗ. ಸ್ವಲ್ಪ ಸ್ವಲ್ಪ ಬಿಡ್ರಿ, ಜಾಸ್ತಿ ಬಿಡೋಕೆ ಹೋಗ್ಬೇಡಿ. ಅವು ಅಂಟ್ಕೊಂಡ್ಬಿಡ್ತಾವೆ ಜಾಸ್ತಿ ಬಿಟ್ಟರೆ. ಸ್ವಲ್ಪ ಸ್ವಲ್ಪ ಇಟ್ಟು ಮೀಡಿಯಮ್ ಇಡ್ರಿ. ಗ್ಯಾಸ್ ಮೀಡಿಯಮ್ ಇಟ್ಟು ಮಾಡಿರಿ. ಫ್ರೆಂಚ್ ಫ್ರೈ ಹೆಂಗಾಗೈತೆ ನೋಡ್ರಿ. ಏನದ ಅನ್ನರಿ ಇನ್ನೊಂದ್ಸತಿ. ಫ್ರೆಂಚ್ ಫ್ರೈ. ಫ್ರೆಂಚ್ ಫ್ರೈ ಅದು, ಫ್ರೆಂಚ್ ಅಲ್ಲ. ಚಂದ ಐತೆ ನೋಡ್ರಿ, ಹಿಂಗಾಗೈತೆ ಲೈಟ್ ಹಾಕಿ. ಇವತ್ತು ಮಮತಾ ಫ್ರೆಂಚ್ ಫ್ರೈ ಮಾಡ್ಯಾಳ. ಹೆಂಗಾಗೈತಿ? ನಾನೇ ನೋಡ್ತೀನಿ. ಪಿನ್ನ ಕಾಣಿಸ್ಲಿ ಬಿಡು, ಏನಾಗಲ್ಲ. ಟೇಸ್ಟ್ ಬೇಸೈತಾ? ನೀ ಹೇಳ್ಬೇಕು. ಬೇಸಾಗೈತೆ ಟೇಸ್ಟ್. ನೀವು ಟ್ರೈ ಮಾಡಿರಿ ಫ್ರೆಂಚ್ ಫ್ರೈ. ಟೈಮ್ ಪಾಸ್ ಆಗಾಕ ಚೆನ್ನಾಗೈತೆ. ಆದ್ರೆ ಜಲ್ದಿ ದಪ್ಪ ಆಗ್ತಿದ್ರ. ದಪ್ಪಾಗ ಮತ್ತೆ ಡೈಲಿ ತಿನ್ಬಾರ್ದು. ನಾನು ಪ್ರೆಗ್ನೆಂಟ್ ಇಲ್ಲ ಅಂದ್ರೆ ತಿಂದಿದ್ದೆ.